ರಾಜ್ಯದಲ್ಲಿ ಕೋಲಾಹಲ ಸೃಷ್ಟಿಸಿರುವಂತಹ ಮೂಡಾ ಹಗರಣಕ್ಕೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇದೆ. ಇದೇ ಪ್ರಕರಣಕ್ಕೆ ಈಗ ಮತ್ತೊಂದು ತಿರುವು ಸಿಕ್ಕಿರುವಂತದ್ದು. ಮೂಡಾ 50-50 ನಿವೇಶನ ಹಂಚಿಕೆಯ ಹಗರಣಕ್ಕೆ ಟ್ವಿಸ್ಟ್. ಸಿಎಂ ಪತ್ನಿ ದಾನ ಪಡೆದ ಭೂಮಿಯ ಮೇಲೆ ಕೇಸನ್ನ ಹಾಕಲಾಗಿದೆ. ಸಿಎಂ ಪತ್ನಿ ಸೇರಿದಂತೆ 11 ಜನರ ಮೇಲೆ ಕೇಸ್ ದಾಖಲಾಗಿರುವಂತದ್ದು. ಭೂಮಿಯ ಮಾಲೀಕ ದೇವರಾಜು ಅಣ್ಣನ ಮಗಳು ಜಮುನಾ ದೂರನ್ನ ಕೊಟ್ಟಿದ್ದಾರೆ. ಪಬ್ಲಿಕ್ ಟಿವಿಗೆ ದೂರುದಾರೆ ಜಮುನಾ ಅವರ ಮೊದಲ ಪ್ರತಿಕ್ರಿಯೆ. ನಮ್ಮ ಚಿಕ್ಕಪ್ಪ ನಮಗೆ ಮೋಸ ಮಾಡಿದ್ದಾರೆ, ಹೀಗಾಗಿ ನಾನು ಕೇಸನ್ನ ಹಾಕಿದ್ದೇನೆ ಅಂಥೇಳಿ ಜಮುನಾ ಪಬ್ಲಿಕ್ ಟಿವಿಗೆ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಇಲ್ಲಿಯವರೆಗೂ ಅಕ್ರಮ ನಿವೇಶನ ಹಂಚಿಕೆಯ ವಿಚಾರ 50-50 ಅನುಪಾತದಲ್ಲಿ ಗೋಲ್ಮಾಲಾಗಿದೆ ಅನ್ನುವ ವಿಚಾರ, ಪ್ರಭಾವವನ್ನು ಬೀರಿ ಸೈಟ್ಗಳನ್ನು ಪಡೆದುಕೊಂಡಿದ್ದಾರೆ ಅನ್ನುವಂತಹ ವಿಚಾರ ಸಂಚಲನವನ್ನು ಸೃಷ್ಟಿ ಮಾಡ್ತಿತ್ತು. ಇಡಿ ಲೋಕ ಕೂಡ ಇನ್ವೆಸ್ಟಿಗೇಷನ್ ಅನ್ನು ಮಾಡ್ತಾ ಇತ್ತು. ಈಗ ಈ ಪ್ರಕರಣಕ್ಕೆ ಮತ್ತೊಂದು ಟ್ವಿಸ್ಟ್ ಸಿಕ್ಕಿದೆ. ಸಿದ್ದರಾಮಯ್ಯನವರ ಪತ್ನಿ ಪಾರ್ವತಮ್ಮ ಸಿದ್ದರಾಮಯ್ಯನವರಿಗೆ ಮತ್ತೊಂದು ಕಾನೂನಿನ ಸಂಕಷ್ಟ ಈಗ ಎದುರಾಗಿರುವಂಥದ್ದು. ಪ್ರಮುಖವಾಗಿ ಕೆಸರೆಯಲ್ಲಿ 3 ಎಕರೆ 16 ಗುಂಟೆ ಏನು ಅವರ ಸಹೋದರನಿಂದ ಅವರು ಪಡೆದುಕೊಂಡಿದ್ದಂಥದ್ದು, ಆ ಮೂಲ ಜಮೀನೇ ಈಗ ದೊಡ್ಡ ಮಟ್ಟದ ವಿವಾದ ಆಗ್ತಾ ಇದೆ. ಆ ಜಮೀನಿಗೆ ಸಂಬಂಧಪಟ್ಟಂಥ ಒಂದು ದಾವೆ ಹೂಡಿರುವಂಥದ್ದು ಯಾರು ಅಂತ ಅಂದರೆ, ಏನು CM ಬಾಮೈದ ಮಲ್ಲಿಕಾರ್ಜುನ ಸ್ವಾಮಿಗೆ ಆ ಒಂದು ಜಮೀನನ್ನು ಮಾರಿದಂತಹ ದೇವರಾಜ್ ಏನಿದ್ದಾರೆ, ದೇವರಾಜು ಅವರ ಅಣ್ಣನ ಮಗಳು ಜಮುರಾ ಈಗ ಕೇಸನ್ನು ದಾಖಲು ಮಾಡಿದ್ದಾರೆ. ಈಗ ಅದ್ರ ಬಗ್ಗೆ ಮಾತನಾಡೋದಕ್ಕೆ ಸ್ವತಃ ಜಮುರಾ ಅವರಿಗೆ ನಮ್ಮ ಜೊತೆ ಇದ್ದಾರೆ. ಪ್ರಮುಖವಾಗಿ ಅಮ್ಮ, ಈಗ ದೇವರಾಜು ಇದರಲ್ಲ, ದೇವರಾಜು ತಮ್ಗೆ ಏನಾಗಬೇಕು? ಚಿಕ್ಕಪ್ಪ ಆಗಬೇಕು. ಚಿಕ್ಕಪ್ಪ ಆಗಬೇಕು ಅಂದರೆ ನಿಮ್ಮ ತಂದೆಯ ತಮ್ಮ 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 ಅಂದರೆ ಈಗ ಕೆಸರೆಯದು ಜಾಗ ಏನಿದೆ, ಆ ಜಾಗ ನಿಮ್ಮ ತಂದೆಗೆ ಸೇರಬೇಕಾಗಿದ್ದ? ಹೌದು. ಎಷ್ಟು ಎಕರೆ ಅದು? 3 ಎಕರೆ 16 ಗುಂಟೆ. 3 ಎಕರೆ 16 ಗುಂಟೆ. ಅಂದರೆ ಅದರಲ್ಲಿ ದೇವರಾಜವರ ಪಾಲಿಲ್ವಾ? ದೇವರಾಜ್ ಅವ್ರ ಪಾಲಿದೆ, ಉಳಿಕೆ ನಮಗೆ ಸೇರ್ಬೇಕಾಗಿರೋದು. ಉಳಿಕೆ ಅಂದರೆ ಈಗ 3 ಎಕರೆ ಅದು ತಮಗೆ ಸೇರಬೇಕಾಗಿರೋದು? ಇಲ್ಲ, ಅವ್ರಿಗೆ ಭಾಗ ಕೊಟ್ಟು ಉಳಿಕೆ ನಮಗೆ ಸೇರ್ಬೇಕು. ಉಳಿಕೆ ನಿಮಗೆ ಸೇರಬೇಕಾಗಿತ್ತು. ಅಂದರೆ ನಿಮ್ಮ ತಂದೆ ಹೆಸರಲ್ಲಿ ಇತ್ತ ಅದು? ಹೌದು. ಹಾಂ, ಹೌದು. ಯಾವಾಗ ಅದು ಇದಾಯಿತು, ಬದಲಾಯಿತು? ಆವಾಗ 92-93ನೇ ಇಸ್ವಿನಲ್ಲಿ ಭಾಗ ಆಗಿರೋದು. ಹಾಂ, ಓಕೆ. ಹಾಂ, ಈಗ ನಮಗೆ ನಮ್ಮ ವಿಷಯನೇ ಗೊತ್ತಿಲ್ಲದೇನೆ ಅವರು ಮಾರಾಟ ಮಾಡಿದ್ದಾರೆ. ಯಾರು? ದೇವರಾಜ್ ಅವರು? ಹೌದು. ತಮ್ಮ ತಾಯಿ ಕರ್ಕೊಂಡು ಹೋಗ್ಬಿಟ್ಟು ಸೈನ್ ಮಾಡಿಸ್ಕೊಂಡು ಅವರು ನಮ್ಮ ಭಾಗ ಇದು ಖಾತೆ ಮಾಡಿಸ್ತೀನಿ ಅಂತೇಳಿ ಅವರಿಂದ ಸೈನ್ ತಗೊಂಡು ಇವರು ಸೈನ್ ಮಾಡಿಸ್ಕೊಂಡಿದ್ದಾರೆ. ನಮ್ಗೆ ವಿಷಯನೇ ಗೊತ್ತಿಲ್ಲದೆ ಇವರು ಹೇಳಿಲ್ಲ, ಅವರು ಹೇಳಿಲ್ಲ, ಡಿವೈಡ್ ಮಾಡಿಬಿಟ್ಟು ಅವರು ಮಾರಾಟ ಮಾಡಿ ದುಡ್ಡು ತಗೊಂಡಿದ್ದಾರೆ. ಅಲ್ಲಿಗೆ ಮೈಲಾರಯ್ಯನ ಮಕ್ಕಳು ನೀವಿಬ್ಬರು, ನೀವು ಜಮುರಾ ಮತ್ತು ಮಂಜುನಾಥ್. ಹೌದು. ಅದರ ಪಾಲು ನಿಮ್ಮಿಬ್ಬರಿಗೆ ಬರಬೇಕಾಗಿತ್ತು? ಹೌದು, ನಿಮ್ಮಿಬ್ಬರಿಗೆ ಬರಬೇಕಾಗಿತ್ತು. ಬಟ್ ನಿಮ್ಮಿಬ್ಬರಿಗೆ ಬಂದಿಲ್ಲ. ಈಗ ಬಂದಿಲ್ಲ. ಅಂದರೆ ನಿಮ್ಮ ಚಿಕ್ಕಪ್ಪ ಅವರೇ ನಿಮಗೆ ಮೋಸ ಮಾಡಿದ್ರು ಅಂತ? ಹೌದು. ಹಾಂ, ಅವರು ಭಾಗ ತಗೊಂಡು ನಮಗೆ ಉಳಿಕೆ ಕೊಡಬೇಕು, ಅದರಿಂದ ಮೋಸ ಆಗಿದೆ ನಮಗೆ, ಅದರಿಂದ ನಾವು ಕೇಸ್ ಹಾಕಿದ್ದೀವಿ. ಈಗಾಗಲೇ ಆ ಜಮೀನನ್ನು ನಿಮ್ಮ ಚಿಕ್ಕಪ್ಪ ಮಾರ್ಬಿಟ್ಟಿದ್ದಾರೆ ಬೇರೆಯವ್ರಿಗೆಲ್ಲ? ಮಾರ್ಬಿಟ್ಟಿದ್ದಾರೆ. ಹೌದು. ಈಗ ನಿಮಗೆ ಇಷ್ಟು ವರ್ಷ ಯಾಕೆ ಗೊತ್ತಾಗಿಲ್ಲ ವಿಚಾರ? ಗೊತ್ತಿಲ್ಲ ಸರ್, ನ್ಯೂಸ್ ಚಾನಲ್ ಬಂದ ಮೇಲೆ ಗೊತ್ತಾಗಿದ್ದು ನಮಗೆ. ನ್ಯೂಸಲ್ಲಿ ಬಂತಲ್ಲ ಸರ್ ಹೇಳಿಕೆ, ಆವಾಗ ಗೊತ್ತಾಗಿದ್ದು ನಮಗೆ. ನಿಮ್ಗೆ ಅಲ್ಲಿವರೆಗೂ ಗೊತ್ತೇ ಇಲ್ಲ ಸರ್ ವಿಷಯ. ನಿಮ್ಮ ತಂದೆ ಜಮೀನಿತ್ತು ಅಂತಲೂ ಗೊತ್ತಿಲ್ವಾ? ಇಲ್ಲ ಸರ್, ಗೊತ್ತಿಲ್ಲ. ಜಮೀನು ಇರೋದು ತಾತನಿಂದ ಬಂದಾಗ ನಾವೇ ಚಿಕ್ಕವರು, ಅವಾಗ ಗೊತ್ತಿಲ್ಲ ನಮಗೆ, ವಿಷಯನೇ ಗೊತ್ತಿಲ್ಲ. ನಿಮ್ಮ ತಂದೆಯವರು ಹೇಳಿರ್ಲ್ವಾ ನಮ್ಗೆ ಇಂಥ? ಇಲ್ಲ, ಹೇಳಿರಲಿಲ್ಲ. ಏನೂ ಗೊತ್ತಿಲ್ಲ ನಮಗೆ. ಈಗ ನ್ಯೂಸ್ ಚಾನಲಲ್ಲಿ ಬಂದ ಮೇಲೆ ನಮಗೆ ವಿಷಯ ಗೊತ್ತಾಗಿದೆ ಅಷ್ಟೇ. ಈಗ ಸೈನ್ ಮಾಡಿಕೊಟ್ಟಾದ್ಮೇಲೆ ಕೇಳಲಿಲ್ವಾ? ಇಲ್ಲ ಸರ್, ನಾವು ಕೇಳಿಲ್ಲ. ಏನಾಗಿದೆ ಏನು ಅಂತ? ಇಲ್ಲ, ಏನು ಕೇಳಿಲ್ಲ ಸರ್ ನಾವು. ಏನು ಮಾರ್ತೀವಿ ಅಂತ ಅವರು ಬರ್ಸ್ಕೊಂಡೋಗಿದ್ರ ಏನು? ಇಲ್ಲ, ಖಾತೆ ಮಾಡಿಸ್ಕೊಡ್ತೀವಿ ಅಂತ ಕರ್ಕೊಂಡೋಗಿ ಸೈನ್ ಮಾಡಿಸ್ಕೊಂಡಿರೋದು, ಅಮ್ಮನಿಗೂ ತಮ್ಮನಿಗೂ. ಅದು ನನಗೆ ವಿಷಯ ಗೊತ್ತಿರಲಿಲ್ಲ. ಆಮೇಲೆ ಈಗ ಗೊತ್ತಾಗಿ ನಾನು ಕೇಸ್ ಹಾಕಿದ್ದೆ. ಈಗ ನೀವು ಕೇಸ್ ಹಾಕಿದ್ರಲ್ಲಿ ಪಾರ್ವತಮ್ಮ ಅವ್ರ ಹೆಸರಿದೆ ಅಂದರೆ ಸಿದ್ದರಾಮಯ್ಯ ಪತ್ನಿಯವ್ರ ಮೇಲೂ ಕೂಡ? ಅದೆಲ್ಲ ನನಗೆ ಗೊತ್ತಿಲ್ಲ ಸರ್, ಅದೆಲ್ಲ ಗೊತ್ತಿಲ್ಲ. ನಮ್ಮ ಚಿಕ್ಕಪ್ಪನ ಹತ್ರ ಕೇಳಬೇಕು, ಕೇಳ್ತಾ ಇದ್ದೀವಿ ಅಷ್ಟೇ. ಯಾಕಂದರೆ ಅವರಿಂದ ಅದು ಬದಲಾವಣೆ ಆಗ್ಬಿಟ್ಟಿದೆ ಬೇರೆಯವ್ರಿಗೆ. ಅವ್ರು ಏನಾದ್ರು ಮಾಡ್ಕೊಳ್ಳಿ, ನಮಗೆ ಸೇರಬೇಕಾದ್ದು ನ್ಯಾಯಾಲಯದಿಂದ ನಮಗೆ ಕೊಡಿಸ್ಕೊಡಿ. ಯಾಕಂದರೆ ಈಗ ನೀವು ಹಾಕಿರೋ ಕೇಸಲ್ಲಿ ಪಾರ್ವತಮ್ಮ ಅವ್ರ ಹೆಸರು ಕೂಡ ಇದೆ. ಈಗ ಅವರು ಬಂದ್ಬಿಟ್ಟಿದ್ದಾರೆ ಅದರೊಳಗೆ. ಅವ್ರು ಬಂದರೆ ನಾವೇನು ಮಾಡೋಕ್ಕಾಗುತ್ತೆ ಸರ್? ಕೇಳಬೇಕಾದದ್ದು ನಮ್ಮ ಚಿಕ್ಕಪ್ಪ ಅವ್ರ ಹತ್ರ, ನಾವು ಅಲ್ಲಿ ಕೇಳ್ಕೊತೀವಿ. ನೀವು ಮೊದಲೇ ಕೇಳಿವೆ? ಇಲ್ಲ ಸರ್, ವಿಷಯನೇ ಗೊತ್ತಿಲ್ಲ ನಮಗೆ, ಹೆಂಗೆ ಕೇಳೋಣ ಹೋಗ್ಬಿಟ್ಟು? ನನಗೆ ವಿಷಯ ಗಮನಕ್ಕೆ ತಂದಿಲ್ಲ. ತಮ್ಮ ಆಗಲಿ ತಾಯಿ ಆಗಲಿ ಈ ಕಡೆ ನಮ್ಮ ಚಿಕ್ಕಪ್ಪ ಆಗಲಿ 3 ಜನನೂ ನಮಗೆ ಗಮನಕ್ಕೆ ತಂದಿಲ್ಲ. ಅದರಿಂದ ನಮಗೆ ಗೊತ್ತಿಲ್ಲ. ಈಗ ನ್ಯೂಸ್ ಚಾನಲಲ್ಲಿ ನಮ್ಮ ಆಸ್ತಿ ಇದೆ ಅಂತ ಗೊತ್ತಾದ್ಮೇಲೆ ನಾನು ಹಾಕಿರೋದು. ಈಗ ನಿಮ್ಮದು ಆಸ್ತಿ ಅನ್ನೋದಕ್ಕೆ ನಿಮ್ಮ ಹತ್ರ ದಾಖಲೆ ಇದೆಯಾ? ಅದು ಇದೆ ಸರ್, ಇದೆ. ನಿಮ್ಮ ತಂದೆಯವ್ರದ್ದು ಅನ್ನೋದಕ್ಕೆ? ಹೌದು, ಇದೆ. ಅಲ್ಲಿಗೀಗ ನಿಮಗೆ ನ್ಯಾಯಾಲಯದ ಮೂಲಕ ಪರಿಹಾರ ಬೇಕಾ ಏನು? ಪರಿಹಾರ ಬೇಕು. ಹೌದು. ಈಗ ನಿಮ್ಮ ಚಿಕ್ಕಪ್ಪವರಿಂದ ಮಾತ್ರ ನಿಮಗೆ ಮೋಸ ಆಗಿರೋದು? ಹೌದು.
ಅಥವಾ ಬೇರೆ ಯಾವುದಾದ್ರು ಪ್ರಾಧಿಕಾರದಿಂದ ಮೋಸ ಆಗಿದೆಯಾ? ಇಲ್ಲ ಸರ್, ಇಲ್ಲ, ಯಾವ ಪ್ರಾಧಿಕಾರದಿಂದನೂ ಇಲ್ಲ. ನಮ್ಮ ಚಿಕ್ಕಪ್ಪನಿಂದ ಮೋಸ ಆಗಿದೆ. ಅದರಿಂದ ನಮ್ಮ ಪಾಲು ನಮಗೆ ಬಂದರೆ ಸಾಕು. ಅಂದರೆ ನಿಮಗೆ ಖಾತೆ ಮಾಡ್ಕೊಡ್ತೀನಿ ಅಂತ ಮೋಸ ಮಾಡಿರೋದು? ಹಾಂ, ಅಮ್ಮನಿಗೂ ತಮ್ಮನಿಗೆ, ಹಾಂ, ನಮಗಲ್ಲ. ಅದೇ ಅವರಿಬ್ಬರಿಗೆ. ಬಟ್ ಅದರಿಂದ ತಮಗೂ ಕೂಡ ನಷ್ಟ ಆಗಿದೆ. ಹಾಂ, ಈಗ ನಿಮ್ಮ ಪಾಲು ನಿಮಗೆ ಬೇಕು. ಹೌದು. ಇದು ಜಮೂರ್ ಅವರ ಮಾತು. ಅಂದರೆ ಇವರ ಚಿಕ್ಕಪ್ಪ ದೇವರಾಜು ಮತ್ತು ಇವರ ತಂದೆ ದೇವರಾಜು ಇಬ್ಬರು ಕೂಡ ಅಣ್ಣ ತಮ್ಮಂದರು. ಅವರು ಈಗ ಕೇಸನ್ನು ಹಾಕ್ಕೊಂಡಿರುವಂಥದ್ದು. ಈಗ ಇವರು ಕೇಸನ್ನು ಹಾಕುವ ಮೂಲಕವಾಗಿ ಅವರ ಚಿಕ್ಕಪ್ಪನ ಮೇಲೂ ಕೇಸ್ ಹಾಕಿದ್ದಾರೆ. ಜೊತೆಗೆ ಪಾರ್ವತಮ್ಮ ಸಿದ್ದರಾಮಯ್ಯನವರು ಸೇರಿದಂತೆ ಎಲ್ಲರ ಮೇಲೂ ಕೂಡ ಆ ಒಂದು ದಾವೆಯನ್ನು ಕೂಡ ಹೂಡಿದ್ದಾರೆ. ಕ್ಯಾಮ್ರಾ ಪರ್ಸನ್ ಕಾರ್ತಿಕ್ ಜೊತೆ KP ನಾಗರಾಜ್, ಪಬ್ಲಿಕ್ TV, ಮೈಸೂರು.